ಸಾಕಷ್ಟು BJP ಗೌರ್ಮೆಂಟ್ ಇದ್ದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಹಿಂಗಂತ ತಾವೆಲ್ಲ ಆರೋಪ ಮಾಡ್ತಾ ಇದ್ರಿ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಇವತ್ತೊಂದು ಹೇಳಿಕೆ, ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ನೋಡಿ, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅವರೇ ಹೇಳಿ ನಮ್ಮ ಕೆಲಸವನ್ನು ಹಗುರ ಮಾಡಿದ್ದಾರೆ. ಯತ್ನಾಳ್ ಅವರು, ನಮಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ. ನಮ್ಮದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ. ಯಾಕೆಂದರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ತನಿಖೆ ಮಾಡಿಸ್ತಾ ಇದ್ದೀವಿ. ಅದಕ್ಕೀಗ ತನಿಖೆ ಮಾಡ್ತಾ ಇದ್ದೇವೆ, ಸರ್ಕಾರ ತನಿಖೆ ಮಾಡ್ತಾ ಇದೆ. ಕಳೆದ ಈ ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ, ಕ್ರಮ ಆಗಿದೆ ಅನ್ನೋದನ್ನು ತನಿಖೆ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಅವರ ಹೇಳಿಕೆ ಇನ್ನೊಂದಷ್ಟು ಪೂರಕವಾಗಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಆ ತನಿಖೆಗೆ ಇನ್ನೊಂದಿಷ್ಟು ಹೆಚ್ಚು ಮಾಹಿತಿಗಳನ್ನು ಕೊಟ್ಟಾಗಿದೆ. ಅದನ್ನು ಮಾಡ್ತೇವೆ. ತನಿಖೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಅವರು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ತನಿಖೆ ಅಷ್ಟೊಂದು ಜುಡಿಷಿಯಲ್ ಎನ್ಕ್ವೈರಿ ಆಗುವಾಗ ಅವ್ರೇನು ಕ್ರಮ ಪದ್ಧತಿ ಅನುಸರಿಸ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯತ್ನಾಳ್ ಹೇಳಿಕೆ ಹೊಂದಾಣಿಕೆ ರಾಜಕೀಯ ಮಾಡ್ತಿದ್ದಾರೆ, ತನಿಖೆ ಅವರು ಒಂದು ಪಾರ್ಟ್ ಕರೆಕ್ಟಾಗಿ ಹೇಳಿದ್ದಾರೆ, 40,000 ಕೋಟಿ ಅಂತ. ಇನ್ನು ಎರಡನೇ ಪಾರ್ಟು ಕರೆಕ್ಟಾಗಿ ಹೇಳಿಲ್ಲ ಅವರು. ನಾವು ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟಿದ್ದೀವಿ, ಹೊಂದಾಣಿಕೆ ಏನಿರುತ್ತೆ ಅಲ್ವಾ?